ಸೌಂದರ್ಯ ಹೇಗಾಯ್ತಮ್ಮ ಪ್ರೋಗ್ರಾಮ್? ನೀನು ಹೋಗಿದ್ಯಾ ಅಂದಮೇಲೆ ಚೆನ್ನಾಗಿ ಆಗಿರುತ್ತೆ ಬಿಡು. ಅದಕ್ಕೆ ಚಿರು ಯಾಕೆ ಒಂಥರ ಇದ್ದೀರಾ? ಏನಿಲ್ಲ ಚಿರು, ನಂಗೆ ಸ್ವಲ್ಪ ತಲೆನೋದಾಗ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಇಲ್ಲ ಅದಕ್ಕೆ ಏನೋ ಪ್ರಾಬ್ಲಮ್ ಆಗಿದೆ. ನೀವು ನನಗೆ ಹೇಳ್ದೆ ಮುಚ್ಚಿಡ್ತಾ ಇದ್ದೀರಾ. ಏನಾಯ್ತು ಹೇಳಿ. ಯಾಕಮ್ಮ ಸೌಂದರ್ಯ ಏನು ಮಾತಾಡ್ತಾ ಇಲ್ಲ? ಅರ್ಚನಾ, ನೀನು ಸೌಂದರ್ಯ ಹೋಗಿರೋ ಫಂಕ್ಷನ್ಗೆ ತಾನೇ ಹೋಗಿದ್ದು. ಅಲ್ಲಿ ಸೌಂದರ್ಯಗೆ ಏನಾದರೂ ತೊಂದರೆ ಆಯ್ತಾ? ಅವಳು ಯಾಕೊಂಥರ ಇದ್ದಾಳೆ? ಯಾಕೆ ಯಾರು ಏನು ಮಾತಾಡ್ತಾ ಇಲ್ಲ? ನೀವೆಲ್ಲರೂ ಹೀಗೆ ಸುಮ್ಮನೆ ಇದ್ರೆ ನಾನು ಏನು ಅರ್ಥ ಮಾಡ್ಕೋಬೇಕು? ಅಕ್ಕ ನೀವು ಹೋಗಿ. ಯಾಕ್ರಿ ಹೆಚ್ಚಿನ ರೂಮ್ ಕಳಿಸ್ತಾ ಇದ್ದೀರಾ? ಏನಾಯ್ತು ಅಂತ ಅವಳು ಹೇಳಿ ಇರಿ. ಒಂದು ಸ್ವಲ್ಪ ತಲೆನೋವ್ತಿದೆ, ಒಂದು ಸ್ವಲ್ಪ ವಿಶ್ರಾಂತಿ ತಗೊಂಡ್ರೆ ಸರಿ ಹೋಗ್ತಾರೆ. ಅಕ್ಕ ನೀವು ಹೋಗಿ. ಏನಾಯ್ತು ಹೇಳಿ. ನೀನು ಕೇಳ್ಬೇಡ ಚಿರು, ಪ್ಲೀಸ್ ಲೀವ್ ಮಿ ಅಲೋನ್. ನಿಂತ್ಕೋ ಸೌಂದರ್ಯ, ಯಾಕೆ ಹೀಗೆ ಮಾಡ್ತಿದೀಯಾ? ಏನಾಯ್ತು ಸುಕನ್ಯಾ? ಯಾಕೆ ಹಾಗೆ ಕೇಳ್ತಾ ಇದೆಯಾ? ಸೌಂದರ್ಯ ಅಂತದೇನು ಮಾಡಿದ್ಲು? ಸೌಂದರ್ಯ, ನಿನ್ಗಾಗಿರೋ ಅವಮಾನನ ಮನೆಯವ್ರ ಮುಂದೆ ಯಾಕೆ ಮುಚ್ಚಿಡ್ತಿದೀಯಾ? ಏನಾಯ್ತು ಅಂತ ಎಲ್ರಿಗೂ ಹೇಳು. ಅದಕ್ಕೆ ಅವಮಾನ ಆಯ್ತಾ? ಯಾರು ಮಾಡಿದ್ರು ಹೇಳಿ ಚಿಕ್ಕಮ್ಮ. ಇನ್ಯಾರಪ್ಪ ಮಾಡಕ್ಕಾಗತ್ತೆ? ಇದಳಲ್ಲ ನಿನ್ ಮುದ್ದಿನ ಹೆಂಡತಿ ದೀಪ, ಅವಳಿಂದಾನೇ ಅವಮಾನ ಆಗಿದ್ದು. ಏನು ಹೇಳ್ತಿದ್ರ ಚಿಕ್ಕಮ್ಮ? ದೀಪ ಅವ್ರು ಹೇಗೆ ಅದಕ್ಕೆ ಅವಮಾನ ಮಾಡ್ತಾರೆ? ದೀಪ ಅವ್ರು ಹೋಗಿದ್ದು ಅದು ಯಾವುದೋ ಸೀಮಂತಕ್ಕೆ, ಅದಕ್ಕೆ ಹೋಗಿದ್ದು NGO ಪ್ರೋಗ್ರಾಮ್ಗೆ. ಚಿರು, ನೀನ್ ಅಲ್ಲೇ ತಪ್ಪು ತಿಳ್ಕೊಂಡಿದೀಯಾ. ಪಾಪ ಇವಳು ಹಳ್ಳಿ ಹುಡುಗಿ, ಮುಗ್ದೆ ಏನು ಗೊತ್ತಾಗಲ್ಲ ಅಂತ ನೀನ್ ಅನ್ಕೊಂಡಿದೀಯಾ. ಆದ್ರೆ ಇವಳು ಮಳ್ಳಿ ಮಳ್ಳಿ ಮಂಚದ ಕಾಲೆಷ್ಟು ಅಂದ್ರೆ 3 ಮತ್ತೊಂದು ಅನ್ನೋ ಹಾಗೆ ನೌಟಂಕಿ ಮಾಡೋಳು ಇವಳು. ಏನೇ ನಿನ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ರು ಗೊಂಬೆ ತರ ಹಾಗೆ ನಿಂತಿದೀಯಲ್ಲ. ನಿನ್ ಕಣ್ಣಲ್ಲೇ ಕಾಣ್ತಾ ಇದೆ ನೀನ್ ಮಾಡಿರೋ ತಪ್ಪು ಏನು ಅಂತ. ಅದಕ್ಕೆ ಕನ್ನಡಕ ಹಾಕೊಂಡು ಮುಚ್ಚಿಡೋ ಪ್ರಯತ್ನ ಮಾಡಬೇಡ. ಸೌಂದರ್ಯ ಹೋಗಿದ್ ಫಂಕ್ಷನ್ಗೆ ನೀನೇನಕ್ಕೆ ಹೋಗಿದ್ದೆ ಎಲ್ರಿಗೂ ಹೇಳು. ಈ ಸಂದರ್ಭದಲ್ಲಿ ರಾಹುಲ್ ಅಣ್ಣ ಬಂದಿದ್ರು ಅಂತ ನಾನು ಎಲ್ಲರ ಮುಂದೆ ಸತ್ಯ ಹೇಳಿದ್ರೆ ಎಲ್ಲರೂ ಅವ್ರ ಮೇಲೆ ಕೋಪ ಮಾಡ್ಕೋತಾರೆ. ಆಮೇಲೆ ಅರ್ಚನಾ ಅಕ್ಕಂಗೆ ಅವ್ರನ್ನ ನೋಡಬಾರ್ದು, ಮಾತಾಡಿಸ್ಬಾರ್ದು ಅಂತ ಒತ್ತಡ ಹಾಕ್ತಾರೆ. ಅದರಿಂದ ಇವರಿಬ್ರನ್ನ ಒಂದು ಮಾಡಬೇಕು ಅಂತ ಅಂದ್ಕೊಂಡಿರೋ ನನ್ನ ಪ್ರಯತ್ನ ಕಷ್ಟ ಆಗ್ಬೋದು.